If somebody asks us, what are you doing now? We use present continuous tense form. We are cooking, we are singing, we are dancing, like that. If the question is in the past tense, what were you doing? We use past continuous tense form. I was cooking, I was dancing, I was writing, I was talking over phone, like that. What will you be doing this evening? Some expected answers will be what we have planned for that evening. I'll be going to the market, I'll be going to school, I'll be going to a party, like that. So for future continuous tense, we will be using models. However, the action will start at a certain point of time in future, and the action will end at a certain point of time in future. I'll be taking a chance. So we use a model plus be plus ing, and this indicates that we are speaking about a planned action that we are going to do in future. What are you going to do this evening? What should you be doing this evening? These are possible ways of asking questions. ಈ ರೀತಿಯಾದ ಪ್ರಶ್ನೆಗಳನ್ನು ಮಾಡಿದಾಗ ನಾವು ನಾವು ಏನನ್ನ ಪ್ಲಾನ್ ಮಾಡಿದ್ದೀವಿ ಅದರ ಬಗ್ಗೆ ಹೇಳ್ತೀವಿ. Some of the answers will be I'll be taking time, I'll be taking notes, I'll be taking medicine, I'll be taking a chance, I'll be taking a test, I'll be taking a look, I'll be taking an exam, I'll be taking a taxi, I'll be taking a seat, I'll be taking the temperature. So it will be like that. To express an assumed happening, my mother will be waiting for me, I must go. To speak about a planned action in future, I'll be meeting the manager next week. ಯಾವುದೋ ಒಂದು ಊಹೆ ಮಾಡಿಕೊಂಡು ಮಾತಾಡಬೇಕಾದ್ರೆ ನಾನು ಹೋಗಬೇಕು ಮನೆಗೆ, ನನಗೆ ಅಮ್ಮ ಕಾಯ್ತಾ ಇರ್ತಾಳೆ, ಅಥವಾ ಒಂದು planned action about the future, that is I'll be meeting the manager next week. ನಾನು ಮ್ಯಾನೇಜರ್ನ ಮೀಟ್ ಮಾಡ್ತಾ ಇದ್ದೀನಿ, ಹೀಗೆ ಹೇಳಬೇಕಾದ್ರೆ ನಾವು ಫ್ಯೂಚರ್ ಕಂಟಿನ್ಯೂಸ್ನ ಯೂಸ್ ಮಾಡ್ತೀವಿ. ಗೋಯಿಂಗ್ ಟು ಈಸ್ ಯೂಸ್ಡ್ ಫಾರ್ ಇಮಿಡಿಯೇಟ್ ಆಕ್ಷನ್. ಇಟ್ ಈಸ್ ಗೋಯಿಂಗ್ ಟು ರೈನ್ ನೌ. ಇನ್ನೇನು ಮಳೆ ಬಂದ್ಬಿಡತ್ತೆ. ಐ ಆಮ್ ಗೋಯಿಂಗ್ ಟು ಮೀಟ್ ದ ಮ್ಯಾನೇಜರ್ ನೌ. ನಾನೀಗ ಮ್ಯಾನೇಜರ್ನ ಮೀಟ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀನಿ. ತಕ್ಷಣಕ್ಕೆ ಮಾಡೋದಕ್ಕೆ ಇಮಿಡಿಯೇಟ್ ಆಕ್ಷನ್ ಇಲ್ಲಿ ನಾವು ಗೋಯಿಂಗ್ ಟು ಫಾರ್ಮ್ನ ಯೂಸ್ ಮಾಡ್ತೀವಿ. An action in future caused by present situation. He has bought a new car, so he is going to sell the old one. ಹೊಸ ಕಾರ್ ಕೊಂಡ್ಕೊಂಡಿದ್ದಾನೆ, ಅವನು ಹಳೆ ಕಾರ್ನ ಮಾರ್ತಾ ಇದ್ದಾನೆ. Negative future happening. It won't be raining soon. To express negation will not be or won't be plus ing is used. He will not be attending the class tomorrow. ನೆಗೆಟಿವ್ ಆಗಿ ಹೇಳಬೇಕಾದ್ರೆ ಓಂಟ್ ಅನ್ನೋದನ್ನು ಯೂಸ್ ಮಾಡ್ತೀವಿ. ಇದು ಕಾಂಟ್ರಾಕ್ಟೆಡ್ ಫಾರ್ಮ್. ವಿಲ್ ನಾಟ್ ಬಿ ಅನ್ನೋದು ರೈಟಿಂಗ್ ಫಾರ್ಮ್. ಇನ್ನೇನು ಮಳೆ ಬರೋಲ್ಲ ಅಂತ ಹೇಳಬೇಕಾದ್ರೆ ಇಟ್ ವೋಂಟ್ ಬಿ ರೈನಿಂಗ್ ಸೂನ್ ಅಂತ ಹೇಳ್ತೀವಿ. ಅವನು ನಾಳೆ ಕ್ಲಾಸ್ ಅಟೆಂಡ್ ಮಾಡೋದಿಲ್ಲ ಅಂತ ಹೇಳಬೇಕಾದ್ರೆ ಹಿಲ್ ನಾಟ್ ಬಿ ಅಟೆಂಡಿಂಗ್ ದ ಕ್ಲಾಸ್ ಟುಮಾರೋ ಅಂತ ಹೇಳ್ತೀವಿ. ಪ್ರಾಕ್ಟೀಸ್ಗೋಸ್ಕರ ಕೊಟ್ಟಿರ್ತಕ್ಕಂಥದ್ದು. ಇದನ್ನು ಹೆಚ್ಚು ಪ್ರಾಕ್ಟೀಸ್ ಮಾಡಿ. ಬಿ ಫಾರ್ಮ್ ಇರುತ್ತೆ, ವಿಲ್ ಜೊತೆಗೆ ಪ್ಲಸ್ ing ಇರುತ್ತೆ. ಹೆಚ್ಚು ಹೆಚ್ಚು ಪ್ರಾಕ್ಟೀಸ್ ಮಾಡಿದಷ್ಟು ನಾವು ವಿಲ್ ಬಿ ಗಿವಿಂಗ್ ಟ್ರೈನಿಂಗ್ ಟು ಅವರ್ ಟಂಗ್. ಎಲ್ಲವೂ ಪ್ರಾಕ್ಟೀಸ್ಗೋಸ್ಕರ ಜೋರಾಗಿ ಹೇಳಿದಾಗ ಯು ವಿಲ್ ಬಿ ಟ್ರೈನಿಂಗ್ ಯುವರ್ ಸೆಲ್ಫ್. ಸೊ ಅಬ್ಸರ್ವ್ ಮಾಡಿ, ಟ್ರೈನ್ ಮಾಡ್ಕೊಳ್ಳಿ, ಪ್ರಾಕ್ಟೀಸ್ ಮಾಡಿ. Practice will make anybody perfect. To express questions, will is brought to the front and be is used after subject and before present participle.
ಕ್ವಶನ್ಸ್ ಮಾಡಬೇಕಾದ್ರೆ ವಿಲ್ನ ಮೊದಲಿಗೆ ತರ್ತೀವಿ. ಸೊ ವಿಲ್ ಆಗ್ತಿದ್ದ ಹಾಗೆ ಸಬ್ಜೆಕ್ಟ್ ಬರುತ್ತೆ, ಅದಾದಮೇಲೆ ಬಿ ಬರುತ್ತೆ, ಅದಾದಮೇಲೆ ING ಫಾರ್ಮ್ ಬರುತ್ತೆ. ಸೊ ವಿಲ್ ಯು ಬಿ ಅಟೆಂಡಿಂಗ್, ವಿಲ್ ಬಿ ಯು ಅಟೆಂಡಿಂಗ್ ಈ ಥರ ಹೇಳೋದಿಲ್ಲ. ವಿಲ್ ಯು ಬಿ ಅಟೆಂಡಿಂಗ್ ದ ಕ್ಲಾಸ್ ಟುಮಾರೋ. ಹಾಗೆ ಪ್ರಶ್ನೆಗಳನ್ನು ನಾವು ಒಂದಷ್ಟು ಪ್ರಾಕ್ಟೀಸ್ ಮಾಡಬೇಕು. ಪ್ರಾಕ್ಟೀಸ್ ಮಾಡೋದ್ರ ಮುಖಾಂತರ ಆ ಪ್ರಶ್ನೆಗಳು ನಮ್ಮ ನಾಲಿಗೆಯಲ್ಲಿ ಟ್ವಿಸ್ಟ್ ಆಗತ್ತೆ, ಟಂಗ್ ಟ್ವಿಸ್ಟ್ ಆಗತ್ತೆ. ಆ ಟ್ವಿಸ್ಟ್ ಆದಾಗ ಸುಲಭವಾಗಿ ನಾವು ಮಾತಾಡೋದನ್ನು ಅಭ್ಯಾಸ ಮಾಡ್ಕೋಬಹುದು. In WH type, will follows immediately after WH word and be is used after subject and before present participle. WH word ಆಗ್ತಿದ್ದ ಹಾಗೆ ಇಮಿಡಿಯೇಟ್ ಆಗಿ ವಿಲ್ ಬರುತ್ತೆ, ಆಮೇಲೆ ಸಬ್ಜೆಕ್ಟ್ ಬರುತ್ತೆ, ಆಮೇಲೆ ಪಾರ್ಟಿಸಿಪಲ್ ಬರುತ್ತೆ, ಪ್ರೆಸೆಂಟ್ ಪಾರ್ಟಿಸಿಪಲ್ ING ಫಾರ್ಮ್. ವಾಟ್ ವಿಲ್ ಯು ಬಿ ಡೂಯಿಂಗ್ ಟುಮಾರೋ. ವಾಟ್ ಆಗ್ತಿದ್ದಂಗೆ ವಿಲ್ ಬರಬೇಕು, ಸಬ್ಜೆಕ್ಟ್ ಬರಬೇಕು, ಬಿ ಬರಬೇಕು, ಡೂಯಿಂಗ್. ಇದೇ ಪ್ಯಾಟರ್ನಲ್ಲೇ ನಾವು ಅಭ್ಯಾಸ ಮಾಡಬೇಕು. ಬನ್ನಿ ಕೆಲವನ್ನ ಅಭ್ಯಾಸ ಮಾಡೋಣ. ಇದನ್ನು ಪ್ರಾಕ್ಟೀಸ್ ಮಾಡೋದ್ರಿಂದಾಗಿ ನಿಮಗೆ ಸ್ಪೋಕನ್ ಇಂಗ್ಲಿಷ್ ಫಾಸ್ಟ್ ಆಗಿ ಬರುತ್ತೆ. ಫಾಸ್ಟ್ ರೀಡಿಂಗ್ ವಿಲ್ ಹೆಲ್ಪ್ ಯು to pick up the spoken English. So read faster, speak faster. Read better, speak better. ಇನ್ನೊಂದಷ್ಟು ಅಭ್ಯಾಸಕ್ಕೆ ಅಬ್ಸರ್ವ್ ಮಾಡಿ, ಟ್ರೈನ್ ಮಾಡ್ಕೊಳ್ಳಿ, ಪ್ರಾಕ್ಟೀಸ್ ಮಾಡಿ. ಈ ಒಂದು ಕುಕಿಂಗ್ ಅನ್ನೋದು ಒಂದೇ ವರ್ಡ್ನ ಇಟ್ಕೊಂಡು ವೇರ್ ವಿಲ್ ಯು ಬಿ ಕುಕಿಂಗ್, ಹೌ ವಿಲ್ ಯು ಬಿ ಕುಕಿಂಗ್, ವೆನ್ ವಿಲ್ ಯು ಬಿ ಕುಕಿಂಗ್, ವೈ ವಿಲ್ ಯು ಬಿ ಕುಕಿಂಗ್ ಈ ಥರ ಪ್ರಶ್ನೆ ಮಾಡೋದ್ರಿಂದ ಇನ್ನೊಬ್ಬರು ಆನ್ಸರ್ ಮಾಡಿದ್ರೆ ಒಂದು ಒಳ್ಳೆ ಚಿಟ್ ಚಾಟ್ ಕೂಡ ಆಗುತ್ತೆ ಇದು. ಹಾಗೆ ಡ್ರೈವಿಂಗ್ ತೊಗೊಳ್ಬೋದು. ವೇರ್ ವಿಲ್ ಯು ಬಿ ಡ್ರೈವಿಂಗ್, ಹೌ ವಿಲ್ ಯು ಬಿ ಡ್ರೈವಿಂಗ್, ವೆನ್ ವಿಲ್ ಯು ಬಿ ಡ್ರೈವಿಂಗ್, ವೈ ವಿಲ್ ಯು ಬಿ ಡ್ರೈವಿಂಗ್. ಇದಕ್ಕೆ ಆನ್ಸರ್ ಮಾಡಿದ್ರೆ ಇದರಿಂದ ನಾವು ಇಂಗ್ಲೀಷ್ನ ಮಾತಾಡ್ತಾ ಹೋಗ್ಬೋದು, ನಮಗೆ ನಾವೇ ಪ್ರಾಕ್ಟೀಸ್ ಕೊಟ್ಕೊಳ್ಬೋದು. Thanks for watching this video. Do put your valuable comments in comment box. If it's worth watching, please like the video and share it with your friends. Don't forget to subscribe our channel and click on the bell icon to get our upcoming videos. Watch all the videos from the beginning to go step by step for better results. See you in the next video. Till then, keep smiling and keep learning.